ಮುಂಗಾರು ಎಂಟ್ರಿಯ ಬೆನ್ನಲ್ಲೇ ರಾಜ್ಯದಲ್ಲಿ ವರುಣ ಅಬ್ಬರಿಸ್ತಾ ಇದ್ದಾನೆ. ಸಾಲು ಸಾಲು ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಎಲ್ಲೆಲ್ಲಿ ಏನೇನು ಅವಾಂತರ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಬೃಹದಾಕಾರದ ಮರ ಧರೆಗುರುಳಿರುವಂಥದ್ದು. ಪವಿತ್ರ ಪ್ಯಾರಡೈಸ್ ಬಳಿ ರಸ್ತೆಯ ಮೇಲೆ ಮರ ಬಿದ್ದಿದೆ. ಮರ ಬಿದ್ದ ಪರಿಣಾಮ ವಾಹನ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಆಟೋ ಸಂಪೂರ್ಣವಾಗಿ ಜಖಮಾಗಿದೆ. ಚಾಲಕ ಪ್ರಾಣಾಪಾಯದಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. ಮರ ಬೀಳ್ತಾ ಇದ್ದಂತೆ ಆಟೋದಿಂದ ಜಿಗಿದು ಚಾಲಕ ತನ್ನ ಪ್ರಾಣವನ್ನು ಉಳಿಸ್ಕೊಂಡಿದ್ದಾನೆ. ಸಂಜೆ 7 ಗಂಟೆಗೆ ಮರ ಬಿದ್ದರೂ ಕೂಡ ಬಿಬಿಎಂಪಿಯ ಸಿಬ್ಬಂದಿಗಳು ಇನ್ನೂ ಸ್ಥಳಕ್ಕೆ ಬಂದಿಲ್ಲ. ಮರವನ್ನು ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗಿಲ್ಲ. ಮಳೆ ಬರುವ ಮೊದಲೂ ಇದೇ ಕೆಲಸ, ಮಳೆ ಬಂದಾದ ಮೇಲೂ ಕೂಡ ಬಿಬಿಎಂಪಿಯ ನಿರ್ಲಕ್ಷ್ಯದ ಕೆಲಸ ಮುಂದುವರೆದಿರುವಂಥದ್ದು. ಬಸವೇಶ್ವರ ನಗರದ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಇಷ್ಟು ದೊಡ್ಡ ಮರ ಧರೆಗುರುಳಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ದೊಡ್ಡ ಅನಾಹುತವೊಂದು ಘಟಿಸುವಂತಹ ಸಾಧ್ಯತೆ ಇತ್ತು. ಈ ರೀತಿ ಬೀಳುವ ಹಂತದಲ್ಲಿರುವಂತಹ ಮರಗಳನ್ನು ಮೊದಲನೇ ಐಡೆಂಟಿಫೈ ಮಾಡಿ ಅವುಗಳ ರೆಂಬೆಗಳನ್ನು ಅಥವಾ ಮರವನ್ನು ತೆರವುಗೊಳಿಸುವಂತಹ ಕೆಲಸ ಆಗಬೇಕಿತ್ತು. ಬಿಬಿಎಂಪಿ ಅದಕ್ಕೆ ಅಂಥೇಳಿ ಪ್ರತಿ ವರ್ಷ ಇಂತಿಷ್ಟು ಹಣವನ್ನು ಕೂಡ ತೆಗೆದಿಡುತ್ತೆ. ಬಟ್ ಬಿಬಿಎಂಪಿ ಅಧಿಕಾರಿಗಳು ಪ್ರತಿ ಸಾರಿಯೂ ಕೂಡ ಇದೇ ರೀತಿಯ ನಿರ್ಲಕ್ಷ್ಯಕ್ಕೆ ತೋರಿಸ್ತಾ ಇರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಮಳೆ ಸೃಷ್ಟಿಸಿರುವಂತಹ ಅವಾಂತರ ಹೇಗಿದೆ ಅಂತ ಹೇಳಿ ಬಸವೇಶ್ವರ ನಗರದಲ್ಲಿ ಗಮನಿಸ್ತಾ ಇದ್ದೀರಿ. ಓಮಿನಿ ಮೇಲೇನೆ ಬೃಹದಾಕಾರದ ಮರ ಬಿದ್ದಿರುವಂಥದ್ದು. ಆ ಮರವನ್ನು ತೆರವುಗೊಳಿಸಲಿಕ್ಕೆ ಇನ್ನೂ ಕೂಡ ಬಿಬಿಎಂಪಿಯ ಸಿಬ್ಬಂದಿಗಳು ಬಂದಿಲ್ಲ ಅಂಥೇಳಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಗರದಲ್ಲಿ ನಿನ್ನೆ ಸುರಿದ ಭಾರಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮರಗಳ ಬಿದ್ದಿರೋದೇ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಹಾಗಾಗಿ ಬಸವೇಶ್ವರ ನಗರದ ಪವಿತ್ರ ಪ್ಯಾರಡೈಸ್ ರಸ್ತೆಯಲ್ಲಿ ಒಂದು ಭಾರಿ ಗಾತ್ರದ ಮರ ಬಿದ್ದಿರುವಂಥ ದೃಶ್ಯ ನಿಮಗೆ ತೋರಿಸ್ತೀನಿ. ನಿನ್ನೆ ಸಂಜೆ 7 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುವಂಥದ್ದು. ಇಲ್ಲಿ ಆಟೋ ಕೂಡ ಸಂಪೂರ್ಣ ಜಖಮಾದ ಸ್ಥಿತಿಯಲ್ಲಿ ನಿಮಗೆ ಕಾಣ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನಿನ್ನೆ 7 ಗಂಟೆ ಸುಮಾರಿಗೆ ಪವಿತ್ರ ಪ್ಯಾರಡೈಸ್ ಕಡೆಯಿಂದ ಆಟೋ ಏನು ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಜೋರಾಗಿ ಗಾಳಿ ಬೀಸುತ್ತೆ. ಆ ಸಂದರ್ಭದಲ್ಲಿ ಮಳೆ ಕೂಡ ಜಾಸ್ತಿ ಇತ್ತು. ಆ ಸಂದರ್ಭದಲ್ಲಿ ಏಕಾಏಕಿ ಮರ ಬೀಳ್ತಾ ಇರುವಂಥ ಶಬ್ದ ಕೇಳುತ್ತೆ. ಆ ಶಬ್ದ ಕೇಳಿದಂಥ ಆಟೋ ಚಾಲಕ ಏನಿದ್ರು ಒಬ್ಬರೇ ಇದ್ರು, ಪ್ರಯಾಣಿಕರು ಯಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಮರ ಬೀಳ್ತಿರೋದು ತನಗೆ ಗೊತ್ತಾದ ತಕ್ಷಣಕ್ಕೆ ಆಟೋದಿಂದ ಜಿಗಿದು ತನ್ನ ಪ್ರಾಣ ಉಳಿಸ್ಕೊಂಡಿರುವಂಥದ್ದು. ಪರಿಣಾಮವಾಗಿ ಆ ದೊಡ್ಡ ಮರ ಏನಿತ್ತು ಆಟೋ ಮೇಲೆ ಬಿದ್ದು ಸಂಪೂರ್ಣವಾಗಿ ಆಟೋ ಜಖಮಾಗಿರುವಂಥದ್ದು. ಆಟೋ ಜಖಮಾದ ಪರಿಣಾಮವಾಗಿ ಇಡೀ ರಸ್ತೆ ಅಡ್ಡಲಾಗಿ ಮರ ಬಿದ್ದ ಪರಿಣಾಮವಾಗಿ ಈಗ ಈ ರಸ್ತೆ ಏನಿದೆ ಸಂಪೂರ್ಣವಾಗಿ ಇನ್ನೂ ವಾಹನ ಸಂಚಾರಕ್ಕೆ ಮುಕ್ತಗೊಂಡಿಲ್ಲ. ನಿನ್ನೆ 7 ಗಂಟೆ ಘಟನೆ ನಡೆದಿದ್ರು ಕೂಡ ಇಲ್ಲಿವರೆಗೂ ಕೂಡ ಮರ ತೆರವು ಮಾಡುವಂಥ ಕೆಲಸವನ್ನು ಬಿಬಿಎಂಪಿ ಕೂಡ ಮಾಡಿಲ್ಲ. ಬರೀ ಇದೊಂದೇ ರಸ್ತೆ ಇಲ್ಲ, ನಗರದ ಬಹುತೇಕ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಮರಗಳು ರಸ್ತೆಗೆ ಬಿದ್ದಿದ್ದಾವೆ. ಬಿಬಿಎಂಪಿ ಸಿಬ್ಬಂದಿ ಇಲ್ಲಿವರೆಗೂ ಕೂಡ ಏನು ಆ ಜಾಗಗಳಿಗೆ ಬಂದಿಲ್ಲ. ಇನ್ನು ಆಟೋ ಚಾಲಕರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ನಿನ್ನೆ ಎಷ್ಟೊತ್ತಿಗೆ ಈ ಘಟನೆ ಆಯಿತು? ಮತ್ತು ಈಗ ನಿಮ್ಮದೇ ಆಟೋನಾ, ಏನಾಯ್ತು ಸರ್? ಆಟೋ ಶಿವಣ್ಣ ಅಂತೇಳಿ ನಮ್ಮ ಹೆಸರು. 6:45 ಸಮಯ ಪವಿತ್ರ ಪ್ಯಾರಡೈಸ್ ಕಡೆಯಿಂದ ಮನೆಗೆ ಹೋಗೋಣ ಅಂತೇಳಿ ಬರ್ತಾ ಇದ್ದೆ. ಫುಲ್ ಭಯಂಕರ ಗಾಳಿ ಮಳೆ ಎದ್ಬಿಡ್ತು. ಆ ತೆಂಗಿನ ಮರ ವಾಲುತ್ತೆ, ಅದು ಬೆಂಡಾಗುತ್ತೆ ಅಂತೇಳಿ ಅದನ್ನು ನೋಡ್ಕೊಂಡು ಬರ್ತಾ ಇದ್ದೆ. ನಾನು ಬರೋದ್ರೊಳಗೆ ಈ ಮರಗಳು ನನ್ನ ಕಣ್ಮುಂದೆ ಬಿಟ್ಟು ನೋಡೋದ್ರೊಳಗೆ ಈ ಮರಗಳು ಬಿದ್ದೇ ಬಿಟ್ಟು ನಾನು ರನ್ನಿಂಗಲ್ಲೇ ಗಾಡಿ ಬಿಟ್ಬಿಟ್ಟು ಇಳ್ಕೊಂಬಿಟ್ಟೆ. ಸೇಫು, ನನಗೇನು ಆಗಿಲ್ಲ, ಚೆನ್ನಾಗಿದ್ದೀನಿ. ಪ್ಯಾಸೆಂಜರ್ ಯಾರೂ ಇರಲಿಲ್ಲ. ಇದೊಂದಿಟ್ಟು ಬಿಬಿಎಂಪಿ ತೆರವು ಮಾಡಿ ಕೊಟ್ಬಿಟ್ರೆ ಗಾಡಿ ಎತ್ಕೊಂಡೋಗಿ ರೆಡಿ ಮಾಡಿಸ್ಕೊಂತೀವಿ ಸರ್. ಈಗ ಆಟೋ ಎಷ್ಟು ಸಂಪೂರ್ಣ ಜಖಮ್ ಆಗಿದೆ. ಅದೃಷ್ಟವಶಾತ್ ನಿಮ್ಗೆ ಏನು ಆಗಿಲ್ಲ. ಆ ಟೈಮಲ್ಲಿ ಬೇರೆ ಯಾವ ಗಾಡಿಗಳು ಬರ್ತಿಲ್ಲ? ಇಲ್ಲ ಸರ್, ಗಾಡಿಗಳು ಕಮ್ಮಿ ಇದ್ವು. ಮಳೆ ಜಾಸ್ತಿ ಆಗ್ಬಿಡ್ತಲ್ಲ, ಗಾಡಿಗಳು ಕಮ್ಮಿ ಇದ್ವು. ಒಂದು 2-3 ಪಾಸ್ ಆದವು ಅಷ್ಟೇ. ಅವು ಪಾಸ್ ಆದಮೇಲೆ ಮರಗಳು ಬಿದ್ದಿದ್ದು. ನಾನು ಸ್ಲೋವಾಗೇ ಬರ್ತಾ ಇದ್ದೆ. ಏನೂ ಆಗಿಲ್ಲ, ಅನಾಹುತ ಏನೂ ಆಗಿಲ್ಲ, ಚೆನ್ನಾಗಿದ್ದೀನಿ. ಅದೊಂದಿಟ್ಟು ಬಿಬಿಎಂಪಿ ಅವ್ರು ಬಂದು ಕ್ಲಿಯರ್ ಮಾಡ್ಕೊಂಡು ಕೊಟ್ಟರೆ ಇದೊಂದು ಗಾಡಿ ಎತ್ಕೊಂಡೋಗಿ ರೆಡಿ ಮಾಡಿಸ್ಕೊಂಡು ಗಾಡಿ ಓಡಿಸ್ಕೊಂತೀವಿ ಸರ್. ಇದು ಆಟೋ ಚಾಲಕ ಶಿವಣ್ಣ ಹೇಳುವಂಥದ್ದು. ಅಂದರೆ ಮರ ಬೀಳ್ತಾ ಇರೋದು ಇವ್ರಿಗೆ ಗೊತ್ತಾದ ತಕ್ಷಣಕ್ಕೆ ಆಟೋದಿಂದ ಜಿಗಿದು ಎಸ್ಕೇಪ್ ಆಗಿರುವಂಥದ್ದು. ಬರೀ ಇದೊಂದು ಜಾಗ ಅಲ್ಲ, ಈ ರಸ್ತೆಯಲ್ಲಿ ನಿಮಗೆ ಕಣ್ಣಿಗೆ ಕಾಣುವಂತೆ ನೋಡಿ ಪಕ್ಕದಲ್ಲೇ ಮತ್ತೊಂದು ಮರ ಬಿದ್ದಿರುವಂಥದ್ದು. ಆದ್ರೆ ಮುಂದಕ್ಕೆ ಇನ್ನೂ ನೋಡ್ತಾ ಹೋದರೆ ಈ ರೀತಿಯಾಗಿ ಹಲವು ಮರಗಳು ಬಿದ್ದಿರುವಂಥದ್ದು ಕಾಣ್ತಾ ಇದೆ. ಇದನ್ನು ನೋಡ್ತಾ ಹೋದರೆ ನಿಜಕ್ಕೂ
ನಿನ್ನೆ ಎಷ್ಟರ ಮಟ್ಟಿಗೆ ಗಾಳಿ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ಬೋದು. ನೋಡಿ, ಮುಂದಕ್ಕೂ ಕೂಡ ಮತ್ತೊಂದು ಮರ ಎಲ್ಲ ಆ ಬಹುತೇಕ ಸಂಪೂರ್ಣ ಮರಗಳು ಬಿದ್ದಿರೋದು ಒಂದು ಕಡೆ ಆದರೆ, ಮರಗಳಲ್ಲಿ ಅರ್ಧ ಕೊಂಬೆಗಳು ಕಟ್ಟಾಗಿ ರಸ್ತೆಗಳಿಗೆ, ಮನೆಗಳ ಮೇಲೆ, ವಾಹನಗಳ ಮೇಲೆ ಬಿದ್ದಿರುವಂಥದ್ದು ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಹಾಗಾಗಿ ಆ BBMP ಕೂಡ ಇಲ್ಲಿವರೆಗೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಇನ್ನೂ ಸ್ವಲ್ಪ ಈ ಜಾಗದಿಂದ ನಾನು ಬಲಗಡೆಗೂ ನೋಡ್ಬೋದು, ಅಲ್ಲೂ ಕೂಡ ಒಂದು ಮರ ಬಿದ್ದಿದೆ, ಅದು ಕೂಡ ಇನ್ನೂ ರಸ್ತೆಗೆ ತೆರವು ಮಾಡಿಲ್ಲ. ಇಲ್ಲಿವರೆಗೂ ಕೂಡ ಯಾವುದೇ ಸಣ್ಣ ಪುಟ್ಟ ಮರವನ್ನು ಕೂಡ BBMP ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಸಾಕಷ್ಟು ಕಡೆಗಳಲ್ಲಿ ನಗರದಲ್ಲಿ ಇದೇ ರೀತಿಯಾಗಿ ಪರಿಸ್ಥಿತಿ ಮುಂದುವರೆದಿರುವಂಥದ್ದು. ಈ ಸಂಬಂಧಪಟ್ಟಾಗಿ BBMP ಅಧಿಕಾರಿಗಳು ಸ್ಥಳಕ್ಕೆ ಬಂದು ತೆರವು ಮಾಡುವಂಥ ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ದಟ್ಟಣೆ ಶುರುವಾಗುತ್ತೆ. ಬೆಳಗ್ಗೆನೇ ಬೇಗ ತೆರವು ಮಾಡಿದ್ರೆ ವಾಹನ ದಟ್ಟಣೆ ಕಡಿಮೆ ಆಗುತ್ತೆ. ಇಲ್ಲದೇ ಇದ್ದರೆ ಸಾಕಷ್ಟು ಕಡೆಗಳಲ್ಲಿ ರಸ್ತೆಗಳು ಬಿದ್ದಿರೋ ಕಾರಣಕ್ಕಾಗಿ ಟ್ರಾಫಿಕ್ ಜಾಮ್ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣುವಂಥದ್ದು. ಕ್ಯಾಮ್ರಾಮನ್ ಗೌತಮ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.